ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ಯಾದಗಿರಿ ಜಿಲ್ಲಾ ಪ್ರತಿನಿಧಿ ಗಣೇಶ್ ಮಾಲಿ ಪಾಟೀಲ್. ವೀಕ್ಷಕರೇ, ಯಾದಗಿರಿ ಜಿಲ್ಲೆಯಲ್ಲಿ ರಣರಣ ಬಿಸಿಲು ಆರಂಭವಾಗಿದೆ. ಯಾದಗಿರಿಯಲ್ಲಿ 44 ಡಿಗ್ರಿ ಸೆಲ್ಸಿಯಸ್ನಷ್ಟು ತಾಪಮಾನ ದಾಖಲಾಗಿದೆ. ಬಿಸಿಲಿನ ಹೊಡೆತಕ್ಕೆ ಯಾದಗಿರಿ ಜಿಲ್ಲೆಯ ಜನ ಕಂಗಾಲಾಗಿದ್ದಾರೆ ಅಂತ ಹೇಳಬೇಕಾಗುತ್ತೆ. ಯಾಕೆಂತಂದ್ರೆ ತಾಯಿ ಮತ್ತು ಮಕ್ಕಳು ಈ ಒಂದು ಬಿಸಿಲಿನ ಹೊಡೆತಕ್ಕೆ ಅಕ್ಷರಶಃ ಹೈರಾಣಾಗಿದ್ದಾರೆ. ಯಾಕೆಂತಂದ್ರೆ ಇಲ್ಲಿ ಯಾದಗಿರಿ ಜಿಲ್ಲೆಯ ಹೊರಭಾಗದಲ್ಲಿರ್ತಕ್ಕಂತಹ ಗಿರಿನಗರ ಅಂತಕ್ಕಂತಹ ಬಡಾವಣೆ, ಈ ಬಡಾವಣೆಯಲ್ಲಿ ಇರ್ತಕ್ಕಂತಹ ಸುಮಾರು 40 ಕುಟುಂಬಗಳಿಗೆ ಏನು ಅವರಿಗೆ ಮೂಲಭೂತ ಸೌಕರ್ಯವೂ ಇಲ್ಲ, ಜೊತೆಗೆ ಏನು ಅವರಿಗೆ ಒಂದು ಮನೆಗಳು ಕೂಡ ಇಲ್ಲ. ಈ ದೃಶ್ಯಗಳಲ್ಲಿ ನೀವು ನೋಡಬಹುದು, ಏನು ಟೀನ್ ಶೆಡ್ ಅನ್ನ, ಕಬ್ಬಿಣದ ಒಂದು ಏನು ಶೆಡ್ ಅನ್ನ ಮಾಡಿಕೊಂಡು ಅಲ್ಲೇ ಒಂದು ವಾಸವನ್ನ ಮಾಡ್ತಾ ಇದ್ದಾರೆ. ಕಬ್ಬಿಣದ ಶೆಡ್ ನಲ್ಲಿ ಯಾವ ರೀತಿ ತಾಪಮಾನ ಇರುತ್ತೆ, ಯಾವ ರೀತಿ ಬಿಸಿಲಿನ ಎಫೆಕ್ಟ್ ಅವರಿಗೆ ಆಗುತ್ತೆ ಅಂತ ಹೇಳಿ ನೋಡಿದ್ರೆ ಗೊತ್ತಾಗುತ್ತೆ. ಯಾಕೆಂತಂದ್ರೆ ಇಲ್ಲಿ ಒಬ್ರು ತಾಯಿ ಹೇಳ್ತಕ್ಕಂಥದ್ದು ಅಷ್ಟೇ, ಏನೋ ಆ ಮಗುವಿಗೆ ದೊಡ್ಡವರು ಹೇಗೋ ಅಡ್ಜಸ್ಟ್ ಆಗಿರ್ತಾರೆ, ಆದ್ರೆ ಚಿಕ್ಕ ಮಕ್ಕಳಿಗೆ ಮತ್ತು ವೃದ್ಧರಿಗೆ, ವಯಸ್ಸಾಗಿರ್ತಕ್ಕಂಥವ್ರಿಗೆ ಬಿಸಿಲಿನ ಹೊಡೆತ ಸಾಕಷ್ಟು ಹೈರಾಣ ಮಾಡುತ್ತೆ. ಯಾಕೆಂತಂದ್ರೆ ಸೂರ್ಯ ತನ್ನ ಶಿಕಾರಿಯನ್ನ ಆರಂಭ ಮಾಡಿದ್ದಾನೆ ಅಂತ ಹೇಳ್ಬೇಕಾಗುತ್ತೆ. ಈ ಬಿಸಿಲಿನ ಹೊಡೆತಕ್ಕೆ ವೃದ್ಧರು ಮತ್ತು ಚಿಕ್ಕ ಮಕ್ಕಳು ಸಾಕಷ್ಟು ಹೈರಾಣ ಆಗ್ತಾ ಇದ್ದಾರೆ ಅಂತ ಹೇಳ್ಬೇಕಂತ. ಯಾದಗಿರಿಯ ಗಿರಿನಗರದಲ್ಲಿ ತಾಯಿ ಮಗುವನ್ನ ಮಲಗಿಸೋದಕ್ಕೆ ಸಾಕಷ್ಟು ಹರಸಾಹಸವನ್ನು ಪಡ್ತಾ ಇದ್ದಾರೆ ಅಂತ ಹೇಳ್ಬೇಕಾಗುತ್ತೆ. ಯಾಕಂತಂದ್ರೆ ಒಂದು ಫ್ಯಾನ್ ಇಲ್ಲ, ಒಂದು ಏನೂ ಇಲ್ಲ ಅಂತ, ಒಂದು ವಿದ್ಯುತ್ ಸಹ ಇಲ್ಲ, ಇವರಿಗೆ ಯಾವುದೇ ಒಂದು ಮೂಲಭೂತ ಸೌಕರ್ಯ ಇಲ್ಲದ ಹಿನ್ನೆಲೆಯಲ್ಲಿ ಆಮೇಲೆ ಈ ಒಂದು 40 ಕುಟುಂಬಗಳು ಒಂದು ಟೀನ್ ಶೆಡ್ ಅನ್ನ ಹಾಕೊಂಡೆ ವಾಸವನ್ನ ಮಾಡ್ತಾ ಇದ್ದಾರೆ. ರಾತ್ರಿ ಮಲಗಬೇಕಾದ್ರೂ ಕೂಡ ಅವರಿಗೆ ವಿಪರೀತ ಶೆಕೆ ಬರುತ್ತೆ. ಈ ಒಂದು ಟೀನ್ ಶೆಡ್ ಕಾಯ್ದಿರೋ ಹಿನ್ನೆಲೆಯಲ್ಲಿ ರಾತ್ರಿಗೂ ಬಿಸಿ ಗಾಳಿ ಬರುತ್ತೆ. ಮತ್ತೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಹೊರಗಡೆ ಮಲಗಬೇಕು ಅಂತಂದ್ರೆ ವಿಷ ಜಂತುಗಳ ಕಾಟ ಕೂಡ ಇವರಿಗೆ ಕಾಡ್ತಾ ಇದೆ. ಹೊರಗಡೆ ಕೂಡ ಮಲಗಕ್ಕಾಗಲ್ಲ. ಈ ಕಡೆ ಒಳಗಡೆ ಮಲಗಿದ್ರೆ ಒಂದು ಬಿಸಿ ಕಾಯ್ದ ಒಂದು ಹಂಚಿನ ಮೇಲೆ ಹಾಕಿದ ಹಾಗೆ ಆಗುತ್ತೆ ಅಂತ ಹೇಳಿ ಇಲ್ಲಿಯ ಸ್ಥಳೀಯರು ಹೇಳ್ತಕ್ಕಂಥದ್ದು. ನೋಡ್ಬೇಕ್ರಿ ಸರ್, ಇಂತ ಗುಡ್ಸಲ್ದಾಗಿದ್ದೀವ್ರಿ ನಾವು. ಏನ್ರಿ ಏನ್ ಮನಿ ಇಲ್ಲ ಏನಿಲ್ಲ ರೀ, ನಮ್ಗ ಟೀನ್ ಹಾಕೊಂಡಿದ್ದೀವ್ರಿ. ತಣ್ಣೀರದು ಸ್ವಲ್ಪ ಹೊಡ್ದಕ್ಕೆ ಸರಿ ಮಕ್ಕಂತಾವ್ರಿ. ಮಕ್ಕಳು ಫ್ಯಾನ್ ಇಲ್ಲ, ಏನಿಲ್ಲ ರೀ, ಕರೆಂಟನ ಇಲ್ಲ ರೀ. ಅಷ್ಟು ಕರೆಂಟ್ ಯಾವಾಗ್ಲೂ ಬೇಕು ಬರ್ತದ್ರಿ, ಗಾಳಿ ಬಿಟ್ಟಿದ್ರೆ ಹೋಗ್ತದ್ರಿ. ಹಾವು ಚೋಳ ಅವ್ರಿ, ಇಂಥ ಜಾಗದಾಗಿದ್ದೀವ್ರಿ ನಾವು. ಹಾವು ಚೋಳ ಬರ್ತಾವ್ರಿ, ಹಾವು ಬರ್ತಾವ, ಇಲ್ಲ ಯಾವಾಗ ಕಡಿತಾವ ಅನ್ನೋದೇ ಗೊತ್ತಿಲ್ಲ ರೀ. ನಂಗೆ ಮನೆ ಇಲ್ಲ, ಏನಿಲ್ಲ ರೀ. ಸರ್ಕಾರ ಎಷ್ಟು ಮನೆ ಅದು ಮಾಡಿ ಕೊಟ್ಟಿದೆ, ನಮ್ ಸೌಭಾಗ್ಯ ಆಗ್ತದ್ರಿ. ಬಡವ್ರ ಇದ್ದೀವ್ರಿ ನಾವು. ಇಷ್ಟು ವ್ಯಾಪಾರಕ್ಕೆ ಹೋಗ್ತೀವ್ರಿ, ಇಷ್ಟ ತರ್ತೀವ್ರಿ, ಫೈನಾನ್ಸ್ಗಳ ಅವ್ರೆ ಅಷ್ಟು ತುಂಬ್ತೀವ್ರಿ, ಕುಂದಿರ್ತೀವ್ರಿ. ಟೋಟಲ್ ಅವ್ರಿ ಒಂದ್ 40-50 ಇದೇ ಸಮಸ್ಯೆ ಆಗಿದೆ. ಅದ್ರಾಗಂದ್ರ ಬಿಸಿಲು ಜಾಸ್ತಿ ಆದ್ರಿ. ಈಗ ಅಂದ್ರ ಮಕ್ಕಳು ಎಲ್ಲಿ ಕುಂದ್ರಬೇಕು, ಎಲ್ಲಿ ಹಾಕ್ಬೇಕನ್ನೋದೇ ಗೊತ್ತಿರಲ್ಲ ರೀ. ನಿದ್ದೆ ಅದು ಏನ್ ಮಾಡಲ್ಲ ರೀ, ಅವರಿಗೆ ಕಾಯ್ಕೊಂಡ್ ಕುಂದಿರ್ತೀವ್ರಿ. ಮತ್ತೇನ್ ಮಾಡದ, ಭಕ್ಷಿಲ್ಲ ಕೆಲಸ ಇಲ್ಲ ರೀ, ಅವ್ರಿಗೆ ನೋಡ್ತೀವಿ. ಏನನ್ನ ಸರ್ಕಾರ ನಮ್ಗೆ ಎಷ್ಟು ಸೌಭಾಗ್ಯ ಮಾಡಿ ಕೊಡ್ತಿದ್ರಿ, ಅಷ್ಟೇ ಸಾಕ್ರಿ. ಯಾದಗಿರಿ ಜಿಲ್ಲಾ ಕೇಂದ್ರದ ಹೊರಭಾಗದಾಗಿರ್ತಕ್ಕಂಥ ಇದು ಮೀನುಗಾರ ಕಾಲನಿ ಏನದಂದ್ರೆ ಗಿರಿನಗರ ಅಂತ ಇದಕ್ಕ ಹೆಸರಿಡಲಾಗಿದ್ದು, ಇದರಲ್ಲಿ ಸಾಕಷ್ಟು ಜನಗಳ ಮೂಲ ಸೌಕರ್ಯ ಇರದೆ ಟೀನ್ಗಳಲ್ಲಿ, ಜೋಪಡಿಗಳಲ್ಲಿ ವಾಸ ಮಾಡ್ತಾರೆ. ಬಿಸಿಲಿನ ತಾಪ ಹೆಚ್ಚಾಗಿದ್ರಿಂದ 40, 43, 44 ಆದ್ರೂ ಕೂಡ ಇಲ್ಲಿ ಏನಂತ ಮಕ್ಕಳನ್ನ ಕಳ್ಕೊಂಡು ಇವ್ರಿಗೆ ಫ್ಯಾನ್ ಇಲ್ಲ, ವಿದ್ಯುತ್ ಸಂಪರ್ಕ ಇಲ್ಲ. ಈ ಟೀನ್ ಇದಕ್ಕೆ ಮಕ್ಳು ಏನದಂದ್ರೆ ಮೈಯಲ್ಲಿ ಹೀಟ್ಲಿಂತ ಏನದ ಗುಳ್ಳಿಗಳು ಹಾಕಿಸಿ ಆಸ್ಪತ್ರೆಗೆ ಸೇರ್ತಕ್ಕಂಥ ಪರಿಸ್ಥಿತಿ. ಹೊರಗೆ ಮಲ್ಕಂದ್ರೆ ಏನತ್ತದ ವಿಷ ಜಂತುಗಳು, ಹಾವು ಚೇಳು, ಇಲ್ಲಿ ಹಂದಿ, ಇವ್ರಿಗೆ ರಕ್ಷಣೆ ಇಲ್ಲ. ಹಂಗಾಕಿಸಿ ಮಕ್ಕಳಿಗೆ ನವಜಾತ ಶಿಶುಗಳು ಮತ್ತು ಸಣ್ಣ ಮಕ್ಕಳನ್ನ ಇವತ್ತು ಇಲ್ಲಿಂದ ಪಾಲನೆ ಮಾಡ್ಬೇಕಾದ್ರೆ ಇವರು ಸಂಪೂರ್ಣ ಕಷ್ಟದಲ್ಲೇ ಪರದಾಡ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇಂಥವ್ರಿಗೆ ಏನದ ಜಿಲ್ಲಾಡಳಿತ ಅನುಕೂಲ ಮಾಡಿಕೊಟ್ರೆ, ಅನುಕೂಲ ಆಗ್ತಕ್ಕಂಥದ್ದು ನನ್ನ ಅಭಿಪ್ರಾಯ. ಒಟ್ಟಾರೆಯಾಗಿ ಯಾದಗಿರಿ ಜಿಲ್ಲೆಯಲ್ಲಿ ಬಿಸಿಲಿನ ತಾಪಮಾನ ಹೆಚ್ಚಾಗಿರೋದ್ರಿಂದ ಏನು ಈ 40 ಕುಟುಂಬಗಳು ಟೀನ್ ಶೆಡ್ ಅಲ್ಲೇ ಇದಾವೆ. ಇವರಿಗೆ ಸರ್ಕಾರ ಎಚ್ಚೆತ್ತುಕೊಂಡು ಏನೋ ಇವರಿಗೆ ಒಂದು ಸಮರ್ಪಕವಾಗಿರ್ತಕ್ಕಂತಹ ಒಂದು ಏನೋ ಆಶ್ರಯ ಯೋಜನೆ ಮನೆಗಳನ್ನ ಇವರಿಗೆ ಒದಗಿಸ್ಬೇಕು ಅಂತೇಳಿ ಇಲ್ಲಿಯ ಜನರ ಒಂದು ಆಗ್ರಹ ಆಗಿದೆ. ಈ ಸುದ್ದಿ ಬಂದ ಮೇಲಾದ್ರೂ ಎಚ್ಚೆತ್ತುಕೊಂಡು ಏನು ಇವರಿಗೆ ಒಂದು ಆಶ್ರಯ ಯೋಜನೆಗಳ ಮನೆಯನ್ನ ಕಲ್ಪಿಸ್ತದ ಅಂತ ಕಾದ್ ನೋಡ್ಬೇಕಾಗಿದೆ. ಯಾರಿನ್ನು ನ್ಯೂಸ್ 18 ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ನಮ್ಮ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.